ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಉಳಿದಿರುವ ಅನ್ನದಿಂದ ಪ್ಲಫಿಯಾಗಿ ಮತ್ತು ಸಾಫ್ಟಾಗಿರುವಂಥ ಪೂರಿಯನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನಿಲ್ಲಿ 1 ಕಪ್ನಷ್ಟು ಅನ್ನ ತೊಗೊಂಡಿದ್ದೀನಿ. ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೇನೆ ರುಬ್ಕೊಳ್ಬೇಕು. ಎಷ್ಟು ನಯ ಆಗುತ್ತೋ ಅಷ್ಟು ನಯ ರುಬ್ಕೊಳ್ಳಿ. ಒಂದು ವೇಳೆ ಅನ್ನ ತುಂಬ ಡ್ರೈ ಅಂತ ನಿಮಗೆ ಅನಿಸಿದರೆ 1-2 ಸ್ಪೂನ್ನಷ್ಟು ನೀರು ಸೇರಿಸಿ ರುಬ್ಕೊಂಡ್ರಾಯ್ತು. ನೋಡಿ, ನಾನು ನೀರು ಸೇರಿಸದೇನೆ ನಯ ರುಬ್ಕೊಂಡು ಒಂದು ಅಗಲವಾದ ತಟ್ಟೆಗೆ ಹಾಕಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಈಗ ಅರ್ಧದಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಂದರೆ ಮತ್ತೆ ಸ್ವಲ್ಪ ಸೇರಿಸ್ತಾನೆ ಮಿಕ್ಸ್ ಮಾಡಿದರೆ ಆಯಿತು. ನಂತರ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಅನ್ನದ ಜೊತೆ ಈ ಗೋಧಿ ಹಿಟ್ಟು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ನೀವು ಮಿಕ್ಸ್ ಮಾಡ್ತಿದ್ದಾಗೆ ನಿಮಗೆ ಗೊತ್ತಾಗತ್ತೆ ಗೋಧಿ ಹಿಟ್ಟು ಏನಾದರೂ ಹೆಚ್ಚಿಗೆ ಬೇಕಂದರೆ ಮತ್ತೆ 1-2 ಸ್ಪೂನ್ನಷ್ಟು ಸೇರಿಸ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನನಗೆ ಸ್ವಲ್ಪ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ನಾನು ಮತ್ತೆ 1 ಸ್ಪೂನ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನಾದಿಕೊಳ್ಬೇಕು. ನಾವು ಚಪಾತಿ ಹಿಟ್ಟಿಗೆ ಕಲಿಸೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸಿಕೊಳ್ಬೇಕು. ನಾವು ಮಾಮೂಲಿಯಾಗಿ ಪೂರಿಗೆಲ್ಲ ಯಾವ ಹದದಲ್ಲಿ ಕಲಿಸ್ಕೊಳ್ತೀವೋ ಅದೇ ಹದದಲ್ಲಿ ಕಲಿಸ್ಕೊಳ್ಳಿ. ನೋಡಿ, ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡೆ ನಾನು ಕಲಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಪೂರಿಯ ಹಿಟ್ಟು ಯಾವನ್ನ ಕಲಿಸ್ತೀವೋ ಅಷ್ಟೇ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಈಗ ಇದಕ್ಕೆ ನಾನು ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಇಡೋಣ. ಇದನ್ನು ಒಂದು 10 ನಿಮಿಷ ತನಕ ಹಾಗೆ ಬಿಡಬೇಕು. ನೋಡಿ, ನಾನಿಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟಲ್ಲಿ ಅಂದಾಜು 3/4 ಕಪ್ನಷ್ಟು ಉಪಯೋಗಿಸಿದ್ದೀನಿ. ಈಗ ಇದಕ್ಕೊಂದು ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂತ ಆಗಲಿ ಇದು. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಇದಕ್ಕೆ ಶುಂಠಿ, ಹಸಿಮೆಣಸು ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸು ನಾನಿಲ್ಲಿ 3 ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ನಾನಿಲ್ಲಿ 1 ದೊಡ್ಡ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನೀಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1/4 ಸ್ಪೂನಷ್ಟು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಬಾಡೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ನಾನಿಲ್ಲಿ 3 ಆಲೂಗಡ್ಡೆಯನ್ನು ಉಪ್ಪಾಕಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಅರಿಶಿನ, ನಂತರ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ಒಂದು 1/4 ಗ್ಲಾಸ್ನಷ್ಟು ನೀರು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಬೇಯಲಿಕ್ಕೆ ಬಿಡಬೇಕು. ಪೂರಿಗೆ ನಿಮಗೆ ಯಾವ ಗ್ರೇವಿ ಇಷ್ಟ ಆಗುತ್ತೋ ಅದನ್ನು ನೀವು ಟ್ರೈ ಮಾಡಿ. ನಾನಿಲ್ಲಿ ಸಿಂಪಲಾಗಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ, ಬೇಗನೂ ಆಗುತ್ತೆ. ಈಗ ನೋಡಿ, ಇದಕ್ಕೆ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ನಾವು ಮೊದಲೇ ಬೇಯಿಸಿಟ್ಕೊಂಡ್ರೆ ಈ ಪಲ್ಯವನ್ನು ನಾವು ಬೇಗನೆ ರೆಡಿ ಮಾಡ್ಬೋದು. ಪೂರಿಗೆ ಪಲ್ಯ ರೆಡಿಯಾಗಿದೆ. ನಾವಿಲ್ಲಿ ಕಲಸಿಟ್ಟಿರುವಂಥ ಹಿಟ್ಟನ್ನು ನೋಡೋಣ. ಇದನ್ನೀಗ ಒಂದು ಸಲ ನಾವು ಮತ್ತೆ ಚೆನ್ನಾಗಿ ನಾದಿಕೊಳ್ಬೇಕು. ಈ ಹಿಟ್ಟಲ್ಲಿ ನಾನು 8 ನಿಂಬೆ ಗಾತ್ರದಷ್ಟು ಉಂಡೆಯನ್ನು ಮಾಡಿದ್ದೀನಿ. ಇವಾಗ ಚಪಾತಿ ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾವು ಮಾಮೂಲಿಯಾಗಿ ಪೂರಿ ಯಾವ ರೀತಿ ಮಾಡ್ತೀವೋ ಅಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಳ್ಬೇಕು. ನೋಡಿ, ಇಷ್ಟು ತೆಳುವಾಗಿರಬೇಕು. ತೀರ ದಪ್ಪನೂ ಮಾಡ್ಕೊಳ್ಬೇಡಿ, ತೀರ ತೆಳುವಾಗಿರಬಾರ್ದು. ತೆಳುವಾಗಿದ್ದರೆ ನಿಮಗೆ ಪೂರಿ ಉಬ್ಬಿ ಬರಲ್ಲ. ಇವಾಗ ಎಣ್ಣೆ ನಾನು ಚೆನ್ನಾಗಿ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರನೇ ನೀವು ಪೂರಿಯನ್ನು ಎಣ್ಣೆಗೆ ಹಾಕ್ಕೊಳ್ಳಿ. ಹಾಕಿದ ನಂತರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ನಂತರ ಪೂರಿ ಮೇಲ್ಗಡೆ ಬಂದ ನಂತರ ನೋಡಿ, ಈ ರೀತಿ ಒಂದು ಸ್ಪೂನಿಂದ ಎಣ್ಣೆಯನ್ನು ಈ ರೀತಿ ಎರಚಿಸ್ತಾನೆ ಇರಿ. ಆವಾಗ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಈ ರೀತಿ ಮಗ್ಚಿಕೊಂಡೆ 2 ಬದಿಯನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನನಗೆ 1 ಕಪ್ ಅನ್ನದಲ್ಲಿ 8 ಪೂರಿ ರೆಡಿಯಾಗಿದೆ. ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಅನ್ನವನ್ನೇ ರುಬ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಯಾವ ರೀತಿ ಉಳಿದಿರುವಂಥ ಅನ್ನವನ್ನು ಹಾಕ್ಕೊಂಡು ಈ ರೀತಿ ಸಾಫ್ಟ್ ಆಗಿರುವಂಥ ಮತ್ತು ಫ್ಲಫಿ ಆಗಿರುವಂಥ ಪೂರಿಯನ್ನು ಮಾಡ್ಬೋದು ಅಂತೇಳಿ. ಅನ್ನವನ್ನು ಹಾಕಿ ಮಾಡಿರೋದ್ರಿಂದ ತುಂಬಾ ಸಾಫ್ಟ್ ಆಗಿದೆ. ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಯಾರಾದರೂ ಹೊಸಬರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.